ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರು ಇಷ್ಟ ಆದರೆ ಹಾಗೂ ಸತ್ಯ ಅನ್ಸಿದ್ರೆ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬಂಧು ಮಿತ್ರರಿಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ. ಇಂದಿನ ದಿನ ತಮಗೆಲ್ಲ ಒಂದು ವಿಚಾರ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಪ್ಪ ಅಂದರೆ ಲಕ್ಷ್ಮಿಯ ವಿಚಾರ. ಅಂದರೆ ಒಂದು ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆನೋ ಆಯಿತು, ಅಂದರೆ ಲಕ್ಷ್ಮಿ ಹಬ್ಬವನ್ನೇನೋ ನಾವು ಮಾಡಿದ್ದೀವಿ. ಆದರೆ ನಮಗೆ ಯಾಕೋ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಉಳಿತಾ ಇಲ್ಲ. ಅಂದರೆ ಎಷ್ಟೋ ಜನರಿಗೆ ವ್ಯಾಪಾರ ಮಾಡ್ತಾ ಇರ್ತಾರೆ, ಆದರೆ ಲಕ್ಷ್ಮಿ ಅನ್ನೋದು ಉಳಿತಾ ಇರಲ್ಲ. ಅಂದರೆ ಹಣದ ಕಾಸಿನ ಟ್ರಾನ್ಸಾಕ್ಷನ್ ಅನ್ನೋದು ಆಗ್ತಾ ಇರಲ್ಲ. ಹಾಗೆ ಕೆಲವೊಬ್ಬರಲ್ಲಿ ಅದು ನಿಂತೇ ಹೋಗಿರುತ್ತೆ, ಆದರೆ ಕೆಲವೊಬ್ಬರಲ್ಲಿ ಆ ಹಣವೇ ಉಳಿತಾ ಇರಲ್ಲ. ಇದಕ್ಕೆ ಸುಲಭವಾಗಿ 5 ಥರದಲ್ಲಿ ನಾವು ಪೂಜೆಯನ್ನು ಮಾಡ್ಬೋದು. ಅದರಲ್ಲಿ ಒಂದು ಭಾಗವನ್ನು ತಮಗೆ ನಾನು ಈ ಸಮಯದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನನ್ನ ಮುಂದಿನ ವಿಡಿಯೋಲಿ ಇನ್ನು ಮಿಕ್ಕಿದ ಒಂದು ವಿಚಾರನ ತಮಗೆ ಹೇಳ್ತಾ ಹೋಗ್ತೀನಿ. ಹೇಗೆ ನಮಗೆ ಎಷ್ಟೋ ಜನಕ್ಕೆ ಗೊತ್ತಿದೆ, ಈ ಶುಕ್ರವಾರದಲ್ಲಿ ಅಂದರೆ ಲಕ್ಷ್ಮಿಗೆ ಯಾವುದು ಶ್ರೇಷ್ಠಪ್ಪ ಅಂದರೆ ಯಾವುದೇ ಕಾರಣದಲ್ಲೂ ಅಂದರೆ ಈ ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಎಷ್ಟೋ ಜನ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಏನು ಮಾಡ್ತಾ ಇದ್ರು ಅಂದರೆ, ಯಾರೇ ಒಬ್ಬ ವ್ಯಕ್ತಿಯು ನಮ್ಮ ಮನೆಗೆ ಹತ್ರ ಬಂದು ಹಾಲು ಮೊಸರು ಏನಾದ್ರು ಕೇಳಿ ಅಂದರೆ ಮೊಸರು ಕುಡಿ ಅಂದರೂ ಕೂಡ ಕೊಡ್ತಾ ಇರಲಿಲ್ಲ. ಆದರೆ ಈಗಿನ ಕಾಲದಲ್ಲಿ ಅದನ್ನು ನಾವು ಏನು ಮಾಡ್ತಾ ಇದೀವಿ, ತಪ್ಪು ಕೆಲಸ ಮಾಡಿ ನಾವು ಮೊಸರನ್ನ ಕೊಡ್ತಾ ಇದೀವಿ. ಆದರೆ ಅದು ಲಕ್ಷ್ಮಿಯ ಸ್ವರೂಪ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರೇನಾದರೂ ಹಾಲನ್ನು ತೊಗೊಂಬಂದ್ರೆ ಮಾತ್ರನೇ ನಾವು ಒಂದು ಮೊಸರನ್ನು ಕೊಡಬೇಕು ಅನ್ನೋಂಥ ಮಾಹಿತಿ ನಮ್ಮ ಹಿರಿಯರು ಎಷ್ಟೋ ಜನ ಹೇಳಿದ್ದಾರೆ. ಆದರೆ ಈಗಿನ ಕಾಲದವ್ರು ನಾವು ಅದನ್ನು ತಪ್ಪು ಕೆಲಸ ಮಾಡ್ತಾ ಇದೀವಿ. ಏನಪ್ಪ ಅಂದರೆ ನಮ್ಮವರು ನಮ್ಗೆ ಗೊತ್ತಿರೋರೇ ತಾನೇ ಅಂದ್ಬಿಟ್ಟು ಏನು ಮಾಡ್ತೀವಿ, ಆ ಮೊಸರನ್ನ ಬಗ್ಗಿಸ್ಕೊಡ್ತೀವಿ. ಎರಡನೇದು ಲಕ್ಷ್ಮಿಗೆ ಸಂಬಂಧಪಟ್ಟದ್ದು ಯಾವುದಪ್ಪ ಅಂದರೆ ಲಕ್ಷ್ಮಿಗೆ ಶ್ರೇಷ್ಠವಾದದ್ದು ವಿಳೆದೆಲೆ. ಹಾಗಾಗಿ ತಾವೆಲ್ಲ ನೋಡಿರ್ಬೋದು, ವಿಳೆದೆಲೆ ವ್ಯಾಪಾರದಲ್ಲಿ ಯಾರ್ಯಾರು ಇರ್ತಾರೋ ಅವ್ರ ಗ್ಯಾರಂಟಿ ಅಭಿವೃದ್ಧಿ ಸ್ಥಾನವನ್ನು ಹೊಂದ್ತಾರೆ. ಆದರೆ ಆ ಲಕ್ಷ್ಮಿ ಹೇಗೆ ಒಂದು ಒಲಿಬೇಕು, ಒಂದು ಶ್ರೇಷ್ಠತೆ ಇರುತ್ತೋ, ನಾವು ಆ ಲಕ್ಷ್ಮಿಯಲ್ಲಿ ನಾವು ಹೇಗೆ ಪೂಜಾ ಸ್ಥಾನದಲ್ಲಿ ಇರ್ತೀವೋ ಅಷ್ಟೇ ಆ ಲಕ್ಷ್ಮಿ ವ್ಯಾಪಾರದಲ್ಲಿ ಕೂಡ ನಮಗೆ ಒಂದು ಅಭಿವೃದ್ಧಿ ಕೊಡ್ತಾರೆ. ಮತ್ತೆ ಇನ್ನೊಂದು ಲಕ್ಷ್ಮಿಯ ವಿಚಾರ ಬಂದಾಗ ಅರಿಶಿಣದ ಕೊಂಬು ಅಂದರೆ ಅರಿಶಿಣದ ವ್ಯಾಪಾರ. ಇದು ಯಾರು ಅರಿಶಿಣದ ಕೊಂಬನ್ನು ಯಾರು ಒಂದು ಅರಿಶಿಣದ ವ್ಯಾಪಾರ ಮಾಡ್ತಾ ಇರ್ತಾರೆ ತಾವೆಲ್ಲ ಗೊತ್ತಿರ್ಬೋದು. ಈ ಗಂಧಿಗೆ ಅಂಗಡಿಯಲ್ಲಿ ತಮ್ಗೆಲ್ಲ ಗೊತ್ತಿರ್ಬೋದು ಎಷ್ಟು ವ್ಯಾಪಾರ ಆಗ್ತಾ ಇರತ್ತೆ ಅಂದ್ರೆ ಅಷ್ಟೇ ವ್ಯಾಪಾರ ಆಗ್ತಾ ಇರತ್ತೆ. ಯಾವ ಕಾರಣಕ್ಕೆ ಏನು ಅಂದ್ರೆ ಆ ಅರಿಶಿಣಕ್ಕೆ ಅಷ್ಟೇ ಬೆಲೆ ಇದೆ. ಯಾಕಂದ್ರೆ ಮುಂದಿನ ಕಾಲದಲ್ಲಿ ಒಂದು ಅರಿಶಿಣದ ಬೆಲೆ ಅಷ್ಟೇ ಶ್ರೇಷ್ಠತೆ ಆಗತ್ತೆ. ಹಾಗಾಗಿ ಹೇಗೆ ಒಂದು ಯಾವುದೇ ಒಂದು ಪೂಜೆ ಪುನಸ್ಕಾರಕ್ಕೂ ಅರಿಶಿಣ ಒಂದು ಬೆಲೆ ಇರುತ್ತೋ, ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು, ಒಂದು ಮಾಂಗಲ್ಯ ಇಲ್ಲ ಅಂದ್ರೂ ಕೂಡ ಒಂದು ಏನೋ ಒಂದು ಮಾಂಗಲ್ಯ ಏನಾದ್ರು ತೊಂದರೆ ಆಗಿದೆ ಅಂದ್ರೂ ಆ ಒಂದು ಅರಿಶಿಣದ ಕೊಂಬನ್ನು ನಾವು ಕಟ್ಟಿಕೊಂತೀವಿ. ಹಾಗಾಗಿ ಅರಿಶಿಣದ ಕೊಂಬಿಗೆ ಅಷ್ಟು ಬೆಲೆ ಇದೆ. ಹಾಗಾಗಿ ಈ ಸಮಯದಲ್ಲಿ ತಮಗೆ ಲಕ್ಷ್ಮಿಯ ಪೂಜೆ ಅಂದ್ರೆ ಸುಲಭವಾಗಿ ಹೇಗೆ ನಾವು ಪಡಿಬೋದು ಅನ್ನತಕ್ಕಂಥ ವಿಚಾರ ಈ ವಿಡಿಯೋಲಿ ಹೇಳ್ತೀನಿ ನೋಡಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಏನಪ್ಪ ಅಂದ್ರೆ, ನಾವೊಬ್ಬರೇ ಒಂದು ನನಗೆ ಈ ಪೂಜೆ ಶುರು ಮಾಡಿದ್ದೀನಿ, ಅರೆ ನನಗೊಬ್ಬನಿಗೆ ಒಳಿತನ್ನ ಆಗ್ಬೇಕಪ್ಪ ಅನ್ನತಕ್ಕಂಥ ತಪ್ಪು ಕೆಲಸ ಮಾತ್ರ ಮಾಡಿಬಿಡಿ. ಯಾಕೆಂದ್ರೆ ಈ ವಿಡಿಯೋ ನೋಡಿದ ನಂತರದ ಮೇಲೆ ನೀವೇನಾದ್ರು ಇದನ್ನ ಶುರು ಮಾಡಿದ್ರಿ, ಓಕೆ, ನಿಮ್ಗೇನಾದ್ರು ಒಳ್ಳೇದನ್ನೋದು ಆಯ್ತು, ತದನಂತರದ ಮೇಲೆ ಸಾಕು ಅನ್ನೋಷ್ಟು ದಿನಗಳ ಕಾಲನೇ ಮಾಡ್ಬೇಕಾಗತ್ತೆ ಇದು. ಯಾಕಂದ್ರೆ ಎಷ್ಟೇ ಬಂದರೂ ಕೂಡ ಒಬ್ಬ ಮನುಷ್ಯನಿಗೆ ಆಸೆ ಅನ್ನೋದು ತಪ್ಪಲ್ಲ. ಹಾಗಾಗಿ ನಮಗೆ ಹಣದ ಟ್ರಾನ್ಸಾಕ್ಷನ್ ಅನ್ನೋದು ಶುರುವಾಗಬೇಕು, ಆಮೇಲೆ ಹಣ ಉಳಿಲಿಕ್ಕೆ ಶುರುವಾಗಬೇಕು. ಅದಾದ್ಮೇಲೆ ಈ ಒಂದು ಪೂಜೆಯನ್ನ ನಿಲ್ಲಿಸ್ಬೇಕಾಗತ್ತೆ. ತದನಂತರದ ಮೇಲೆ ಅಂದ್ರೆ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ, ನಿಮ್ಮ ಬಂಧು ಮಿತ್ರರಿಗೆ ಅಂದ್ರೆ ನಿಮ್ಮ ಬಂಧು ಸ್ನೇಹಿತರಿಗೋ ಯಾರಿಗಾದ್ರೂ ಒಬ್ಬರಿಗೆ ಈ ಒಂದು ಪೂಜೆ ಮಾಡತಕ್ಕಂಥ ಕ್ರಮವನ್ನು ನಾವು ಹೇಳ್ಕೊಡ್ಬೇಕಾಗತ್ತೆ. ಅವ್ರಿಗೂ ಕೂಡ ಆ ಮಾಡಿದಂಥ ಒಂದು ಪೂಜೆಯಿಂದ ಅಂದ್ರೆ ಅವ್ರು ಏನ್ ಮಾಡ್ತಾರೋ ಅದರ ಫಲ ಅವ್ರಿಗೇನೋ ಒಂದು ಪೂರ್ಣ ಫಲವಾಗಿ ಅವ್ರಿಗೇನಾದ್ರು ಸಿದ್ಧಿ ಆಯ್ತು ಅಂದ್ರೆ ಆ ಒಂದು ಸಿದ್ಧಿಯ ಫಲದಿಂದನೂ ಕೂಡ ಅವ್ರಿಗೂ ಕೂಡ ಲಭ್ಯ ಆಗತ್ತೆ. ಹೇಳಿಕೊಟ್ಟಂತ ನಿಮ್ಗೂ ಕೂಡ ಅದರ ಫಲ ಪೂರ್ಣ ಫಲ ಆಗತ್ತೆ. ಹಾಗಾಗಿ ಇದು
ಒಬ್ರೊಬ್ಬರಿಂದ ಹರಡೋದು ಇದು ಉತ್ತಮ ಅನ್ನತಕ್ಕಂಥ ಒಂದು, ಇದು ಚಿಕ್ಕದಾಗಿದ್ರೂ ಕೂಡ ಇದರ ಶಕ್ತಿ ಬಹಳ ಅಪರೂಪವಾದದ್ದು, ಚೆನ್ನಾಗಿದೆ. ಅರೆ ಇದಕ್ಕೆ ಬೇಕಾಗುವಂತ ವಸ್ತುಗಳು ಏನಪ್ಪಾ ಅಂದ್ರೆ 2 ವಿಳೆದೆಲೆ ಬೇಕಾಗತ್ತೆ, ಹಾಗೂ 2 ಕಾಯಿನು, ಹಾಗೂ ಅರಿಶಿಣದ ಕೊಂಬು. ಮೊದಲನೇದಾಗಿ ನಮ್ಮ ಮನೇಲಿ ಏನಾದರೂ ಲಕ್ಷ್ಮಿ ವಿಗ್ರಹ ಇದೆ ಅಥವಾ ಒಂದು ಲಕ್ಷ್ಮಿಯ ಫೋಟೋ ಇದೆ, ಹಾಗೂ ಒಂದು ಅರಿಶಿಣದ ಕೊಂಬು ತಗೊಬೇಕಾಗತ್ತೆ. ಆ ಅರಿಶಿಣದ ಕೊಂಬಲ್ಲಿ ಆ ಒಂದು ಕೊಂಬು ಅನ್ನೋ ಜಾಗದಲ್ಲಿ 6 ಭಾಗ ಅಥವಾ 8 ಭಾಗ ಇದ್ದರೆ ನಮಗೆ ಶುಭ. ಅಥವಾ ನಮ್ಗೆ ಅದೇನೂ ಸಿಗ್ಲಿಲ್ಲ, ಒಂದು 5 ಇದೆ ಅಂದ್ರೂ ಇಟ್ಕೊಳ್ಬಹುದು. ಆದ್ರೆ ಈ ಅರಿಶಿಣದ ಕೊಂಬನ್ನು ಎಲ್ಲಿಡ್ಬೇಕಪ್ಪ ಅಂದ್ರೆ ಲಕ್ಷ್ಮಿ ವಿಗ್ರಹದ ಹತ್ರ ಅಥವಾ ಫೋಟೋ ಹತ್ರ ಆದ್ರೂ ಇಟ್ಕೋಬಹುದು. ಇವೆರಡೂ ಇಲ್ಲ ಅಂದ್ರೂ ಕೂಡ ನಮ್ಮ ಕುಲದೇವರ ಫೋಟೋ ಹತ್ರ ಆದ್ರೂ ಇಡಬಹುದು. ಅದಕ್ಕೆ ಒಂದು ಅರಿಶಿಣದ ಕುಂಕುಮ ಅವೆರಡೂ ಹಚ್ಚಿ, ತದನಂತರದ ಮೇಲೆ ಈ 2 ವಿಳೆದೆಲೆಗೆ ನೋಡಿ, ಈ 2 ವಿಳೆದೆಲೆಯಲ್ಲಿ ಈ ರೀತಿಯಲ್ಲಿ ಶ್ರೀಮಂತ ಅಕ್ಷರವನ್ನು ಬರಿಬೇಕಾಗತ್ತೆ. ಅಂದ್ರೆ ತಮ್ಗೆ ನಾನು ತಿಳಿಸಿಲ್ಲ ಆದ್ರೆ ಬರ್ದಿಲ್ಲ, ಈ ಒಂದು ಅರಿಶಿಣನ ಕ್ಲೀನಾಗಿ ನೆನ್ಸ್ಕೊಂಡು ಶ್ರೀಮ್ ಅನ್ನತಕ್ಕಂಥ ಅಕ್ಷರನ ಬರಿಬೇಕಾಗತ್ತೆ. ಶ್ರೀ ಅಂತ ಬರ್ದಿ 1 0 ಹಾಕಿದ್ರೆ ಶ್ರೀಮ್ ಅನ್ನೋದಾಗತ್ತೆ. ಈ 2 ವಿಳೆದೆಲೆ ಮೇಲೆ ಒಂದು ಶ್ರೀಮ್ ಅನ್ನತಕ್ಕಂಥ ಅಕ್ಷರನ ಬರಿಬೇಕಾಗತ್ತೆ. ಅದ್ರ ಮೇಲೆ 2 ನಾಣ್ಯ, ಅಂದ್ರೆ 1 ರೂಪಾಯಿ ನಾವು ತಗೊಂತೀವಿ ಅಂದ್ರೆ 2 ನಾಣ್ಯ, ಅಂದ್ರೆ ಇದ್ರಲ್ಲಿ 1 ನಾಣ್ಯ ಇಡ್ಬೇಕಾಗತ್ತೆ, ಇದ್ರಲ್ಲಿ 1 ನಾಣ್ಯ ಇಡ್ಬೇಕಾಗತ್ತೆ. ತದನಂತರ ಅದು ಎಲ್ಲಿ ಇಡ್ಬೇಕಪ್ಪ ಅಂದ್ರೆ ನಾವು ಕೂತ್ಕೊಂಡು ಜಪವನ್ನು ಮಾಡುವಂತ ಜಾಗ, ಅಂದ್ರೆ ನಾವು ಕೂತ್ಕೊಂಡಾದ್ರೂ ಮಾಡ್ಬೋದು, ಅಥವಾ ನಮ್ಮ ಪೂಜೆ ಮಂದಿರ ನಮ್ಗೆ ಜಾಗ ಇಲ್ಲಪ್ಪ ಅಂದ್ರೆ ನಿಂತ್ಕೊಂಡಾದ್ರೂ ಮಾಡ್ಬೋದು. ಆದ್ರೆ ಈ ಒಂದು ಜಾಗದ ಮುಂದೆ, ಅಂದ್ರೆ ಎಲ್ಲಿ ನಾವು ವಿಳೆದೆಲೆ ಇಡ್ಬೇಕಂದ್ರೆ ಒಂದು ತಟ್ಟೆ ಎಲ್ಲೋ ಒಂದು ಏನು ಮಣೆ ಅನ್ನತಕ್ಕಂಥ ಜಾಗದಲ್ಲಿ ಅದ್ರ ಮೇಲೆ ಇಟ್ಟು ಆ ಒಂದು ಕಾಯಿನು ಇಟ್ಟಿದ್ರ, ಅದಕ್ಕೆ ಒಂದು ಅರಿಶಿಣ ಕುಂಕುಮವನ್ನು ಇಟ್ಟಿದ್ರ ಆ ಶ್ರೀಮಂತ ಬರ್ದಾದ್ಮೇಲೆ, ತದನಂತರ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಜಪ ಅನ್ನೋದು ಬರುತ್ತೆ. ಅಂದ್ರೆ ತಮಗೇನಾದರೂ ಅಂದ್ರೆ ಏನಾದ್ರು ನಿಮ್ಗೆ ಒಂದು ಓದುವಿನ ಒಂದು ಇದೆ, ಅಭ್ಯಾಸ ಇದೆ, ತೊಂದರೆ ಇಲ್ಲ ಅನ್ನೋತಕ್ಕಂಥ ವ್ಯಕ್ತಿಗಳಿಗಾದ್ರೆ ಲಕ್ಷ್ಮಿಯ ಅಷ್ಟೋತ್ರನ ಮಾಡ್ಬೋದು. ಆದ್ರೆ ತಮ್ಗೆ ಬುಕ್ಕು ಬೇಕಾದ್ರೂ ತಗೋಬಹುದು, ಅಥವಾ ಈ ಸ್ತೋತ್ರ ಮಾಲಾ ಅನ್ನತಕ್ಕಂಥ ಆ್ಯಪ್ ಇದೆ, ಅದನ್ನ ಡೌನ್ಲೋಡ್ ಮಾಡಿದ್ರೆ ತಮಗೆ ಈ ಒಂದು ಲಕ್ಷ್ಮಿಗೆ ಸಂಬಂಧಪಟ್ಟದಂತ ಒಂದು ಏನು ಅಷ್ಟೋತ್ರ ಶತಮಾವಳಿ ಸಿಗುತ್ತೆ. ಅಂದ್ರೆ 108 ಇರತಕ್ಕಂಥ ಒಂದು ಲಕ್ಷ್ಮಿಗೆ ಸಂಬಂಧಪಟ್ಟದಂತ ಅಷ್ಟೋತ್ರದ ಒಂದು ಸಿಗುತ್ತೆ. ಆ ಒಂದು ವಿಗ್ರಹದ ಮುಂದೆ ಅಂದ್ರೆ ನಾವು ಮುಂದೆ ಇನ್ನೊಂದು ವಿಳೆದೆಲೆಯನ್ನು ಇಟ್ಟು ಅರಿಶಿಣ ಅಂದ್ರೆ ನಾವೊಂದು ಕುಂಕುಮದ ಒಂದು ಅರ್ಚನೆಯನ್ನು ಮಾಡ್ಕೋಬಹುದು. ಆ ಕುಂಕುಮ ಅರ್ಚನೆ ಎಂತಕ್ ಮಾಡ್ಕೊಬೇಕು ಅಂದ್ರೆ 1 ವಾರಕ್ಕೆ ಆಗುವಷ್ಟು ಫಲ ನಮ್ಗೆ ಬೇಕಾಗತ್ತೆ. ಹಾಗಾಗಿ ಕುಂಕುಮ ಅರ್ಚನೆ ಆದ್ರೂ ಮಾಡ್ಕೋಬಹುದು, ಇಲ್ಲ ಅರಿಶಿಣದ ಅರ್ಚನೆ ಆದ್ರೂ ಮಾಡ್ಕೋಬಹುದು, ಅಥವಾ ಎರಡೂನು ಕೂಡ ನಾವು ಮಾಡ್ಕೋಬಹುದು. ಅರಿಶಿಣ ಹಾಗೂ ಕುಂಕುಮದ ಅರ್ಚನೆಯನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಅಂದ್ರೆ ನಾವು ಕುಂಕುಮನ ಮಾಡ್ಕೊಬೇಕು, ಅರಿಶಿಣ ಮಾಡ್ಕೋಬೇಕಂದ್ರೆ 2 ಸಪ್ರೇಟ್ ಎಲೆನೆ ತಗೋಬೇಕಾಗತ್ತೆ. ತದನಂತರ 2 ಅರಿಶಿಣದ ಒಂದು ಅರ್ಚನೆನೋ ಮಾಡ್ಕೊಂಡ್ರಿ, ಕುಂಕುಮದ ಒಂದು ಏನೋ ಒಂದು ಅರ್ಚನೆ ಅನ್ನೋದು ಮಾಡ್ಕೊಂಡ್ರಿ. ತದನಂತರದ ಮೇಲೆ ತಮ್ಗೆ 108 ಸಲ ಅಂದ್ರೆ 21 ಸಲನೋ 101 ಸಲನೋ ಅಥವಾ 51 ಸಲನೋ ಶ್ರೀಮ್ ಅನ್ನತಕ್ಕಂಥ ಜಪವನ್ನ ನಾವು ಮಾಡ್ಬೇಕಾಗತ್ತೆ. ಈ ಶ್ರೀಮ್ ಅನ್ನತಕ್ಕಂಥ ಮಂತ್ರ ಒಂದು ಲಕ್ಷ್ಮಿಗೆ ಸಂಬಂಧಪಡುತ್ತೆ. ಆ ಜಪ ಹೇಗೆ ಮಾಡ್ಬೇಕಪ್ಪ ತಮ್ಗೆಲ್ಲ ಗೊತ್ತಿರ್ಬೋದು. ಶ್ರೀಮ್ ಅನ್ನತಕ್ಕಂಥ ಜಪನ ನೋಡಿ, ನಿಮ್ಗೆ ಕೈಯ ಬೆರಳುಗಳಲ್ಲಿ ಬೇಕಾದ್ರೂ ಎಳ್ಸ್ಕೋಬಹುದು, ಅಥವಾ 1 2 3 ಈ ರೀತಿಯಲ್ಲಿ ಬೇಕಾದ್ರೂ ಎಳ್ಸ್ಕೋಬಹುದು. ಹಾಗೂ ತಮಗೆ ಇನ್ನೊಂದು ಒಂದು ಸಂಖ್ಯೆ ಏನು ತಮ್ಗೆಲ್ಲ ಗೊತ್ತಿರ್ಬೋದು. ಈ ಒಂದು ವಿಚಾರ ಅಂದ್ರೆ ಈ ಕಮಲದ ಬೀಜದಿಂದ ನಮ್ಗೆ 108 ಕಮಲದ ಬೀಜದಲ್ಲಿ ನಾವೇನಾದ್ರೂ ಅಂದ್ರೆ ತಮ್ಗೆಲ್ಲ ಗೊತ್ತಿದೆ, ಈ ಕಮಲದ ಬೀಜ ಒಂದು ಲಕ್ಷ್ಮಿಗೆ ಶ್ರೇಷ್ಠತೆ ಅನ್ನೋದು. ಹೇಗೆ ಕಮಲದ ಹೂವು ನಾವು ಒಂದು ಪೂಜೆಯಲ್ಲಿ ಇಡ್ತೀವೋ ಅದೇ ರೀತಿ ಈ ಕಮಲದ ಬೀಜವನ್ನು ನಾವು ಒಂದು ಲೆಕ್ಕ ಮಾಡ್ಲಿಕ್ಕೆ ಅಂದ್ರೆ 1 2 3 ಅನ್ನತಕ್ಕಂಥ ಈ ಶ್ರೀಮ್ ಅನ್ನತಕ್ಕಂಥ ಅಕ್ಷರದಿಂದ ನಾವು ಜಪಕ್ಕೋಸ್ಕರ ಈ ಒಂದು ಮಾಲೆಯನ್ನು ಕೂಡ ಯೂಸ್ ಮಾಡ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ನಾವು ಈ ಜಪವನ್ನು ಮಾಡಕ್ರೆ
ಆ ಒಂದು ಜಪದ ಮಾಲೆ ಕೆಳಗೆ ತಾಕ್ಬಾರ್ದು. ಯಾಕಂದ್ರೆ ಆ ಜಪದ ಮಾಲೆ ಏನಾದ್ರು ನೆಲಕ್ಕೆ ತಾಕ್ತಾ ಇದೆ ಅಂದ್ರೆ ಅದು ನಮ್ಮ ಫಲವನ್ನು ಏನ್ ನಾವು ಶ್ರೀಮನ್ನತಕ್ಕಂಥ ಒಂದು ಜಪವನ್ನು ನಾವು ಮಾಡ್ತಾ ಇದೀವೋ ಅದು ಭೂಮಿಗೆ ಪಾಲಾಗ್ತಾ ಇದೆ ಅನ್ನತಕ್ಕಂಥ ವಿಚಾರ. ಯಾವುದೇ ಒಂದು ನಾವು ಜಪ ಮಾಲೆಯನ್ನು ನಾವು ಒಂದು ಭೂಮಿಗೆ ತಾಕ್ಸ್ಬಾರ್ದು. ಹಾಗಾಗಿ ಮೇಲ್ಭಾಗದಲ್ಲೇ ಇದ್ದು ನಾವು ಜಪವನ್ನು ಮಾಡ್ಬೇಕಾಗತ್ತೆ. ಶ್ರೀಮನ್ನದಂಥದ್ದು 108 ಸಲ ಜಪ ಮಾಡಿ ತದನಂತರದ ಮೇಲೆ ಏನಪ್ಪ ಮಾಡಬೇಕು ನೋಡಿ. ನೀವು ಅರ್ಶಿಣದ ಕೊಂಬನ್ನು ಯಾವುದೇ ಕಾರಣಕ್ಕೂ ಅಂದ್ರೆ ಈ ಅರ್ಶಿಣದ ಕೊಂಬು ನೀವು ಇರೋಂಥ ಜಾಗದಲ್ಲಿ ಅಂದ್ರೆ ಪೂಜೆ ಮಾಡತಕ್ಕಂಥ ಜಾಗದಲ್ಲಾದ್ರೂ ಇಡ್ಬೋದು, ಅಥವಾ ನೀವು ಆ ಒಂದು ಏನು ದುಡ್ಡು ಕಾಸು ಇರತಕ್ಕಂಥ ತ್ರಿಜೋರಿ ಆಗಿರ್ಬೋದು, ಒಂದು ಬೀರು ಇರ್ಬೋದು, ಅಲಮಾರ ಆಗಿರ್ಬೋದು, ಯಾವ ಜಾಗದಲ್ಲಿ ನೀವು ಲಕ್ಷ್ಮಿಯನ್ನು ಸ್ಥಾಪನೆಯನ್ನು ಅಂದ್ರೆ ನಾವು ಪ್ರತಿನಿತ್ಯದಲ್ಲಿ ಒಂದು ವ್ಯಾಪಾರ ಆಗ್ತಾ ಇದೆ, ಆ ವ್ಯಾಪಾರ ಬಂದಂತ ಹಣವನ್ನು ನಾವು ಎಲ್ಲಿ ಇಡ್ತಾ ಇದೀವೋ ಆ ಜಾಗದಲ್ಲಿ ಬೇಕಾದ್ರೂ ಇಡ್ಬೋದು. ತದನಂತರ ತಮ್ಗೆ ನಾನು ತಿಳಿಸಿದ್ದೆ ಈ ಎರಡು ವಿಳೆದೆಳೆ ಇದೆ, ಆ 2 ವಿಳೆದೆಳೆ ಮೇಲೂ ಶ್ರೀಮನ್ನದು ಬರ್ದಿದ್ರ, ಆ ಕಾಯಿನ್ ಕೂಡ ಇದ್ರ ಮೇಲೆ ಒಂದಿದೆ ಅದ್ರ ಮೇಲೆ ಇದೆ. ಏನಪ್ಪ ಮಾಡ್ಬೇಕು 2 ಕಾಯಿನ್ ಅನ್ನತಕ್ಕಂಥ ವಿಚಾರ ಬಂದಾಗ, ಒಂದು ಕಾಯಿನ್ ನೀವು ತಗೊಂಡೋಗಿ ಏನಪ್ಪ ಮಾಡ್ಬೇಕು ಅಂದ್ರೆ ನಿಮ್ಮ ಒಂದು ಗಲ್ಲ ಆಗಿರ್ಬೋದು, ಅಥವಾ ಯಾವ ವ್ಯಕ್ತಿಗೆ ಅಂದ್ರೆ ತಮ್ಗೆ ಮದುವೆ ಆಗಿದೆ ಆ ಒಂದು ನಿಮ್ಮ ಯಜಮಾನ್ರಿಗೆ ಏನಾದ್ರೂ ದುಡ್ಡು ಕಾಸು ಉಳಿತಾ ಇಲ್ಲ, ಹಾಗಾಗಿ ಮುಂದಿನ ಶುಕ್ರವಾರ ತನಕ ಅಂದ್ರೆ ತಮ್ಗೆ ತಿಳಿದಿರ್ಲಿ ಆ ಒಂದು ಕಾಯಿನ್ ಏನು ನೀವೊಂದು ಹಣಕಾಸು ಏನು ಒಂದು ಪೂಜೆ ಮಾಡಿರ್ತೀರಲ್ಲ ಆ ವ್ಯಕ್ತಿ ಹತ್ರ ಆ ಕಾಯಿನು ಮುಂದಿನ ಶುಕ್ರವಾರ ತನಕನು ಅಂದ್ರೆ ಶುಕ್ರವಾರ ತನಕನು ಅದು ಅವ್ರ ಹತ್ರನೇ ಇರ್ಬೇಕಾಗತ್ತೆ. ತದನಂತರ ಅದರಲ್ಲಿ ಇನ್ನೊಂದು ಕಾಯಿನ್ ಅನ್ನೋದಿರುತ್ತೆ. ಈ ಒಂದು ಕಾಯಿನ್ ಅಂದ್ರೆ ಏನೋ ಈ ಒಂದು ಕಾಯಿನ್ ಏನೋ ಅವ್ರು ಕೊಟ್ರಿ, ಇದ್ರ ಮೇಲೆ ಇನ್ನೊಂದು ಕಾಯಿನ್ ಇರುತ್ತೆ, ಅದನ್ನ ಏನಪ್ಪ ಮಾಡ್ಬೇಕು ಅನ್ನೋದು ಆ ಕಾಯಿನ್ ತಗೊಂಡು ಈ 2 ವಿಳೆದೆಗಳನ್ನು ನಾವು ಈ ರೀತಿಯಲ್ಲಿ ಇಡ್ಬೋದು. ಅಂದ್ರೆ ಎರಡನ್ನು ಮುಚ್ಚಿ ಇದ್ರ ಮೇಲೆ ಆ ಕಾಯಿನ್ ಇಟ್ಟು ನಮ್ಮ ಗಲ್ಲದ ಜಾಗದ ಹತ್ರ ಆ ಒಂದು ಭಾಗವನ್ನ ನಾವು ಇಡ್ಬೋದು. ಆದ್ರೆ ಈ ಗಲ್ಲದಲ್ಲಿ ನಾವು ಇಟ್ಟಾಗ ಏನ್ ನಾವು ಗಲ್ಲದಲ್ಲಿ ಇಟ್ಟಿರ್ತೀವೋ ಈ ಕಾಯಿನ್ ಯಾವುದೇ ಕಾರಣಕ್ಕೂ ನಾವು ಕಳಿಯಂಗಿಲ್ಲ. ಯಾಕಂದ್ರೆ ಇದು ಲಕ್ಷ್ಮಿಯ ಒಂದು ಸ್ಥಾನಕ್ಕೆ ಹೋಗುವಂಥದ್ದು. ಹಾಗೂ ಈ ವಿಳೆದೆಲೆ ಯಾವುದೇ ಕಾರಣಕ್ಕೂ ಹಾಳಾಗಿ ಹೋಗ್ದಂಗೆ ನೋಡ್ಕೋಬೇಕಾಗತ್ತೆ. ಅಂದ್ರೆ ಇದು ಒಣಗಿ ನಾವು ತಗೊಂಡೋಗಿ ಹರಿಯೋ ನೀರ್ ಬಿಡ್ಬೇಕಾಗತ್ತೆ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಹಾಳಾಗಿ ಹೋಗದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಯಾವುದಾದ್ರೂ ಡ್ರೈ ಆಗೋತಕ್ಕಂಥ ಜಾಗ ಅಂದ್ರೆ ನಮ್ಮ ಗಲ್ಲದ ಪೆಟ್ಟಿಗೆಯಲ್ಲಿ ದೊಡ್ಡದಾದ್ರೆ ಈ ರೀತಿಯಲ್ಲಿ ಇಟ್ಟರೆ, ನಾವು ಬೀರುವಲ್ಲೇ ಆಗಿರ್ಬೋದು ದುಡ್ಡು ಕಾಸು ಎಲ್ಲಿಡ್ತೀವೋ ಆ ಜಾಗದಲ್ಲಾದ್ರೆ ಈ ರೀತಿಯಲ್ಲಿ ಇಟ್ಟಾಗ ತನಗ್ ತಾನೇ ಇದು ಒಣಗೋಗುತ್ತೆ. ಆ ಒಣಗಿದಂತ ಎಲೆನ ಒಂದು ಕವರ್ಗೆ ಹಾಕಿ ಕಲೆಕ್ಟ್ ಮಾಡ್ತಾ ಇರ್ಬೇಕು. ಎಲ್ಲಿ ತನಕ ನಮಗೆ ಒಂದು ಹಣದ ಸಹಾಯ ನಮ್ಗೆ ಟ್ರಾನ್ಸಾಕ್ಷನ್ ಅನ್ನೋದು ಆಗ್ತಾ ಇದೆ ಅಲ್ಲಿ ತನಕನೂ ಕೂಡ ನಾವು ಈ ವಿಳೆದೆಲೆಯನ್ನು ಕಲೆಕ್ಟ್ ಮಾಡ್ತಾ ಇರ್ಬೇಕಾಗತ್ತೆ. ಇದ್ರ ಮೇಲೆ ಇಟ್ಟಂತ ಕಾಯಿನ್ ಕೂಡ ನಾವು ಕಲೆಕ್ಟ್ ಮಾಡ್ಬೇಕಾಗತ್ತೆ. ಮತ್ತೆ ಆ ವ್ಯಕ್ತಿ ಹತ್ರ ಯಾರೇ ಒಬ್ರು ನಿಮ್ಮ ಹತ್ರನೋ ಅಥವಾ ನಿಮ್ ಗಂಡ ಹೆಂಡತಿಯಲ್ಲಿ ಯಾರ ಹತ್ರ ಒಂದು ಆ ಕಾಯಿನ್ ಇರುತ್ತೋ ಆ ಶುಕ್ರವಾರದ ಸಮಯ ಆ ವ್ಯಕ್ತಿ ಅದನ್ನ ಯೂಸ್ ಮಾಡ್ಬೋದು. ಆದ್ರೆ ಈ ಕಾಯಿನು ಮತ್ತೆ ವಿಳೆದೆಲೆ ಏನ್ ಮಾಡ್ಬೇಕು, ಕೊನೆಗೆ ಏನ್ ಮಾಡ್ಬೇಕಪ್ಪ ಅನ್ನೋದಾದ್ರೆ, ಒಂದು ಕಾಯಿನ್ ಬಂದು ನೀವು ಕಲೆಕ್ಟ್ ಮಾಡಿದಂತ ಎಲ್ಲಾ ಹಣವನ್ನು ಲಕ್ಷ್ಮಿ ಸ್ಥಾನ ಎಲ್ಲಿದೆಯೋ, ಒಂದು ಶ್ರೀಚಕ್ರ ಎಲ್ಲಿದೆಯೋ ಆ ಜಾಗಕ್ಕೆ ಹೋಗಿ ಒಂದು ಅನ್ನದಾನದ ಋಣಕ್ಕೆ ನಾವು ಕೊಡ್ಬೋದು. ಅಂದ್ರೆ ಎಲ್ಲ ಅನುದಾನ ನಡೀತಾ ಇರುತ್ತೋ ಆ ಜಾಗಕ್ಕೆ ಆ ಒಂದು ಹಣವನ್ನೆಲ್ಲ ಆ ಜಾಗಕ್ಕೆ ಹಾಕ್ಬೋದು. ತದನಂತರ ಇನ್ನೊಂದು ಏನ್ ಮಾಡ್ಬೋದಪ್ಪ ಅಂದ್ರೆ, ಎಲ್ಲಿ ಒಂದು ಲಕ್ಷ್ಮಿಯ ಸ್ಥಾನ ಆ ಒಂದು ಹುಂಡಿ ಅನ್ನೋದಿರುತ್ತೋ ಆ ಜಾಗಕ್ಕೆ ಬೇಕಾದ್ರೂ ಹೋಗಿ ಹಾಕ್ಬೋದು. ಆದ್ರೆ 2 ಜಾಗಗಳು ಒಂದೇ ಆಗಿರ್ಬೇಕು. ಅಂದ್ರೆ ಹರಿಯುತ್ತಿರತಕ್ಕಂತ ನೀರು ಇರಬೇಕು. ಯಾಕಂದ್ರೆ ಈ ಕಲೆಕ್ಟ್ ಮಾಡಿದಂತ ವಿಳೆದೆಲೆ ಕೂಡ ಅದೇ ಜಾಗದಲ್ಲೇ ನಾವು ಹಾಕ್ಬೇಕಾಗತ್ತೆ. ವಿಳೆದೆಲೆ ಹಾಕಿ ತದನಂತರ ಆ ಲಕ್ಷ್ಮಿಯ ಒಂದು ಏನ್ ನಾವು ಹಾಕ್ಬೇಕಾಗಿರತ್ತ ವಿಳೆದೆಲೆ ನಾವ್ ಏನು ದುಡ್ಡು ಅನ್ನೋದು ಹಣ ಏನಿದೆಯೋ ಅದನ್ನು ಕೂಡ ಆ ಒಂದು ಒಡತಿಗೆ ಸೇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಬೇರೆ ಬೇರೆ ಮಾಡ್ಬೇಕಾಗಲ್ಲ. ಹಾಗಾಗಿ ಈ ಒಂದು ವಿಚಾರ ತಮ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದೆ ಅಂತ ಅನ್ಕೊಂಡಿದ್ದೀನಿ. ಈ ಕೆಲಸ ಮಾಡಿದ್ಮೇಲೆ ನಿಮ್ಮ ಬಂಧು ಮಿತ್ರ ಅಂದ್ರೆ ಇದರಿಂದ ನಿಮ್ಗೆ ಏನಾದ್ರು ಫಲ ಏನಾದ್ರು ಸಿಕ್ತಪ್ಪ ಅಂದ್ರೆ ನಂತರದ ಮೇಲೆ ನಿಮ್ಮ ಬಂಧು ಮಿತ್ರರಿಗೂ
ಈ ಪೂಜೆ ಮಾಡತಕ್ಕಂಥ ಪದ್ಧತಿಯನ್ನ ಹೇಳ್ಕೊಡಿ. ಆದ್ರೆ ಇದು ನಿಮಗೆ ಪೂರ್ಣ ಫಲ ಆಗಿರ್ಲೇಬೇಕು. ಅಂದ್ರೆ ಪೂರ್ಣ ಫಲ ಅಂದ್ರೆ ನಿಮ್ಗೆ ಸಿದ್ಧಿ ಆದ್ಮೇಲೆ ಬೇರೆಯವ್ರಿಗೆ ಹೇಳ್ಕೊಡಿ. ಯಾವುದೇ ಕಾರಣಕ್ಕೂ ನಿನಗೆ ಒಂದು ದೊರಕಿಲ್ಲ ಅದೇ ಬೇರೆಯವ್ರಿಗೆ ಹೇಳ್ಕೊಡ್ತೀನಿ ಅಂದ್ರೆ ಅದರ ಫಲ ನಿಮ್ಗೂ ಸಿಗಲ್ಲ, ಅವ್ರಿಗೂ ಸಿಗಲ್ಲ. ಹಾಗಾಗಿ ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ.